ಸ್ನೇಹಿತರೆ, ದೇಶದಲ್ಲಿ ಮತ್ತೊಂದು ದೊಡ್ಡ ದುರಂತ ಆಗಿದೆ. ಉತ್ತರಾಖಂಡಲಾಗಿತ್ತಲ್ಲ ಘಟನೆ, ಅದು ಮಾಸೋ ಮುನ್ನ ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಭಾರಿ ಪ್ರಮಾಣದ ಮೇಘ ಸ್ಫೋಟ ಉಂಟಾಗಿ ಕ್ಲೌಡ್ ಬಸ್ಟ್ ಉಂಟಾಗಿ ದೊಡ್ಡ ಅನಾಹುತ ಆಗಿದೆ. ಈ ವಿಡಿಯೋ ರೆಕಾರ್ಡ್ ಮಾಡೋ ಸಂದರ್ಭಕ್ಕೆ 40 ಜನ ಪ್ರಾಣ ಕಳ್ಕೊಂಡಿದ್ದು, ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಿದೆ. ನೀವು ವಿಡಿಯೋ ನೋಡುವಷ್ಟರಲ್ಲಿ ಇನ್ನಷ್ಟು ಜಾಸ್ತಿ ಆಗಿರೋ ಸಾಧ್ಯತೆ ಇದೆ. 106 ಜನ ಕೊಚ್ಕೊಂಡು ಹೋಗಿದ್ದಾರೆ. 200-250 ಜನ ನಾಪತ್ತೆ ಆಗಿದ್ದಾರೆ. ಅಲ್ಲಿ 1000ಕ್ಕೂ ಅಧಿಕ ಜನ ಮಚೈಲ್ ಮಾತಾ ಮಂದಿರ ಯಾತ್ರೆಗೆ ಹೋಗಿದ್ರು. ಆ ಜಾಗದಲ್ಲೇ ಈ ಘಟನೆಯಾಗಿದೆ. ಪ್ರಕೃತಿ ಸಿಟ್ಟಿಗೆದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಜಮ್ಮು ಕಾಶ್ಮೀರ ಸಾಕ್ಷಿಯಾಗಿದೆ. ಊರೇ ಕೊಚ್ಕೊಂಡು ಹೋಗಿದೆ. ಸ್ನೇಹಿತರೆ, ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಿ. ಅಲ್ಲಿನ ಒಂದೊಂದು ಚಿತ್ರ ಕೂಡ ಎದೆ ನಡಗಿಸೋ ರೀತಿ ಇದೆ. ಜಮ್ಮು ಭಾಗದ ಕಿಶ್ತ್ವಾರ್ ಜಿಲ್ಲೆಯ ಚಿಶೋಟಿ ಅನ್ನೋ ಜಾಗದಲ್ಲಿ ಈ ಘಟನೆಯಾಗಿದೆ. ಮ್ಯಾಪ್ನಲ್ಲೂ ಕೂಡ ನೋಡ್ತಾ ಇದ್ದೀರಾ. ಪರ್ವತದ ತಪ್ಪಲಿನ ಕಣಿವೆ ಪ್ರದೇಶ. ಬೆಳಿಗ್ಗೆನಿಂದ ಭಾರಿ ಮಳೆ ಆಗ್ತಿತ್ತು. ಆದರೆ ಮಧ್ಯಾಹ್ನದ ಸುಮಾರಿಗೆ 12ರಿಂದ 1 ಗಂಟೆ ವೇಳೆಗೆ ದೊಡ್ಡ ಮೇಘ ಸ್ಫೋಟ ಆಗಿದೆ. ಪರಿಣಾಮ ಭಾರಿ ಪ್ರಮಾಣದಲ್ಲಿ ಪ್ರವಾಹ ಉಂಟಾಗಿದೆ. ಮೇಘ ಸ್ಫೋಟ ಅಂದರೆ ಗಟ್ಟಿ ಮೋಡ ಇರುತ್ತೆ, ಒಡೆದ್ಬಿಟ್ಟು ಪುಡಿ ಪುಡಿಯಾಗಿ ಬೀಳುತ್ತೆ ಅಂತೆಲ್ಲ ನಾವು ಈ ಹಿಂದಿನ ವರದಿಯಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ನಿಗದಿತ ಅವಧಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾದಾಗ ಅದನ್ನ ಮೇಘ ಸ್ಫೋಟ ಅಂತ ಕರೀತಾರೆ. 1 ಗಂಟೆ ಒಳಗೆ 100 ಮಿಲಿಮೀಟರ್ಗಿಂತಲೂ ಹೆಚ್ಚು ಮಳೆಯಾಗುತ್ತೆ. ಸೊ ಈ ರೀತಿಯಾದ ಪರಿಣಾಮ ಚಿಶೋಟಿ ಹಳ್ಳಿ ಸಂಪೂರ್ಣ ಕೊಚ್ಕೊಂಡು ಹೋಗಿದೆ. ಸಿನಿಮಾಗಳಲ್ಲಿ ಯಾವ ರೀತಿ ಅನಾಹುತದಿಂದ ತಪ್ಪಿಸ್ಕೊಳ್ಳೋಕೆ ಜನ ಓಡ್ತಾರೋ ಅದೇ ರೀತಿ ಜನ ಆತಂಕದಲ್ಲಿ ಓಡ್ ಹೋಗಿದ್ದಾರೆ. ಆ ಓಡ್ತಿರೋ ಜನರನ್ನ ಸೇರಿಸ್ಕೊಂಡು ಪ್ರವಾಹ ಇಡೀ ಊರನ್ನೇ ಕೊಚ್ಕೊಂಡು ಹೋಗಿದೆ, ಮುಳುಗಿಸ್ಬಿಟ್ಟಿದೆ. ಒಂದು ಕಡೆಯಿಂದ ನೀರು ಮನೆಗಳನ್ನ ಕೊಚ್ಕೊಂಡು ನುಗ್ಗಿ ಪುಡಿ ಮಾಡ್ಕೊಂಡು ಬರ್ತಾ ಇದ್ರೆ, ಮತ್ತೊಂದು ಕಡೆಯಿಂದ ಜನ ಪ್ರಾಣ ಉಳಿಸ್ಕೊಳ್ಳೋಕೆ ಪರದಾಡಿದ್ದಾರೆ. ನೀರು ನುಗ್ಗಿದ ರಭಸಕ್ಕೆ ಕಲ್ಲು ಬಂಡೆ ರಾಶಿ ಮನೆ ಮೇಲೆ ಬಿದ್ದಿದ್ದು ಬಹುತೇಕ ಮನೆಗಳು ಮುರಿದು ಹೋಗಿವೆ. ಕೆಸರಿಗೆ ಮನೆಗಳು ಮುಳುಗು ಹೋಗಿವೆ. ಅವಶೇಷಗಳ ಒಳಗೆ 106 ಜನ ಸಿಕ್ಕಾಕೊಂಡಿದ್ದಾರೆ. ದೂರದಲ್ಲಿ ಪ್ರವಾಸಿಗರು ಸೆರೆ ಹಿಡಿದಿರೋ ವಿಡಿಯೋದಲ್ಲಿ ಈ ದೃಶ್ಯಗಳು ಕ್ಯಾಪ್ಚರ್ ಆಗಿವೆ. ಸೇಮ್ ಉತ್ತರಕಾಶಿ ತರ. ಆಗ್ಲೇ ಹೇಳಿದ ಹಾಗೆ ಈ ವಿಡಿಯೋ ರೆಕಾರ್ಡ್ ಮಾಡೋ ಸಂದರ್ಭದಲ್ಲಿ 40 ಜನ ಪ್ರಾಣ ಹೋಗಿದೆ. ಅದರಲ್ಲಿ ನಮ್ಮ ಯೋಧರು ಕೂಡ ಸೇರಿದ್ದಾರೆ. 2 CISF ಸಿಬ್ಬಂದಿ ಕೂಡ ಇದ್ದಾರೆ. ಹಾಗೆ 120 ಮಂದಿ ಗಾಯಗೊಂಡಿದ್ದಾರೆ. ಜೊತೆಗೆ ಅವಾಗಲೇ ಹೇಳಿದ ಹಾಗೆ 200-250 ಜನ ನಾಪತ್ತೆಯಾಗ್ಬಿಟ್ಟಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಜೋರಾಗಿ ನಡೀತಾ ಇದೆ. ಮೃತದೇಹಗಳು ಸಿಗ್ತಾ ಇದಾವೆ. ಕೆಲವರು ಜೀವಂತ ಕೂಡ ಸಿಗ್ತಾ ಇದ್ದಾರೆ. ಅವ್ರನ್ನ ಕೂಡಲೇ ಆಸ್ಪತ್ರೆಗೆ ಸಾಗಿಸಲಾಗ್ತಾ ಇದೆ. ಇಲ್ಲೇ ಹತ್ತಿರದಲ್ಲಿ ಮಾತಾ ಚಂಡಿ ಅನ್ನೋ ಪವಿತ್ರ ದೇವಸ್ಥಾನ ಇದೆ. ಹೀಗಾಗಿ ಈ ಕಣಿವೆ ಬಳಸ್ಕೊಂಡು ಪ್ರತಿ ವರ್ಷ ದರ್ಶನಕ್ಕೆ ಅಂತ ಮಚೈಲ್ ಮಾತಾ ಯಾತ್ರೆಗೆ ಜನ ಹೋಗ್ತಾರೆ. ಈ ರೂಟ್ನಲ್ಲಿ ವಾಹನ ಸಂಪರ್ಕ ಇದ್ದ ಕೊನೆ ಊರಿದು. ಹೀಗಾಗಿ ಬಹಳ ಜನ ಭಕ್ತಾದಿಗಳು ಇಲ್ಲಿಂದಲೇ ಯಾತ್ರೆ ಶುರು ಮಾಡ್ತಾರೆ. ಇಲ್ಲಿ ಉಳ್ಕೊಳ್ತಾರೆ ತುಂಬ ಜನ. ಈಗ ಈ ಪ್ರದೇಶಕ್ಕೆ ಪ್ರವಾಹ ಬಂದು ಅಪ್ಪಳಿಸಿದೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗೋ ಆತಂಕ ಇದೆ. ಘಟನೆಯ ನಂತರ ದೇವಸ್ಥಾನಕ್ಕೆ ವಾರ್ಷಿಕ ಯಾತ್ರೆಯನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಅಧಿಕಾರಿಗಳು ಈಗ ಪರಿಸ್ಥಿತಿಯ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಿದ್ದಾರೆ. ಸದ್ಯ 2 NDRF ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಇದರ ತುಕಡಿಗಳು ಸ್ಥಳಕ್ಕೆ ದೌಡಾಯಿಸಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಹಾಗೆ ಸ್ಟೇಟ್ನ SDRF ಕೂಡ ಕೆಲಸ ಮಾಡ್ತಾ ಇದೆ. ಹೆಲಿಕಾಪ್ಟರ್ಗಳನ್ನು ಕೂಡ ನಿಯೋಜಿಸಲಾಗಿದೆ. ಹೆಲಿಕಾಪ್ಟರ್ ಮೂಲಕ ಮೆಡಿಕಲ್ ನೆರವು, ಅಗತ್ಯ ವಸ್ತುಗಳನ್ನು ತಲುಪಿಸೋದು, ಈ ರೀತಿ ಕೆಲಸ ನಡೀತಾ ಇದೆ. ಹವಾಮಾನ ವೈಪರೀತ್ಯ ಮತ್ತು ಭೂ ಕುಸಿತದಿಂದ ರಕ್ಷಣಾ ಕಾರ್ಯಾಚರಣೆಗೆ ಅಡಚಣೆ ಕೂಡ ಆಗ್ತಾ ಇದೆ. ಮಚೈಲ್ ಮಾತಾ ಮಂದಿರದಲ್ಲಿದ್ದ ಭಕ್ತಾದಿಗಳ ಟೆಂಟ್ಗಳು ಕೂಡ ಕಿತ್ಕೊಂಡು ಹೋಗಿವೆ. ವಾಹನ ಪಾರ್ಕಿಂಗ್ ಜಾಗ, ಹಾಗೆ ಲಂಗರ್ ಅಂದರೆ ಕಮ್ಯುನಿಟಿ ಕಿಚನ್ ಥರ, ಅದೊಂಥರ ಎಲ್ಲರಿಗೂ ಊಟ ಹಾಕ್ಲಿಕ್ಕೆ ಒಂದು ವ್ಯವಸ್ಥೆ, ಆ ಅಡುಗೆ ಮನೆ ಮತ್ತು CRPF ಶಿಬಿರ ಎಲ್ಲವೂ ಕೂಡ ಇದಕ್ಕೆ ಈ ಪ್ರವಾಹದ ದಾಳಿಗೆ ಒಳಪಟ್ಟಿವೆ. ಪರಿಣಾಮ ಎಲ್ಲರೂ ಅವಶೇಷಗಳ ಅಡಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ಹುಡುಕೋ ಪ್ರಯತ್ನ ನಡೀತಾ ಇದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಇಡೀ ದೇಶ ದಿಗ್ಭ್ರಮೆ ವ್ಯಕ್ತಪಡಿಸಿದೆ. ಖುದ್ದು PM ನರೇಂದ್ರ ಮೋದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೃತಪಟ್ಟವರಿಗೆ ಸಂತಾಪ ಸೂಚಿಸಿದ್ದಾರೆ. ಅಲ್ಲಿನ ಪರಿಸ್ಥಿತಿಯನ್ನು ಬಹಳ ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದ್ದೀವಿ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಎಲ್ಲ ರೀತಿಯ ಅಗತ್ಯ ನೆರವನ್ನು ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಈ ಘಟನೆ ಜಮ್ಮು ಕಾಶ್ಮೀರ CM ಒಮರ್ ಅಬ್ದುಲ್ಲಾ ಕೂಡ ಆಘಾತ ವ್ಯಕ್ತಪಡಿಸಿದ್ದಾರೆ. ಸಂತಾಪ ಸೂಚಿಸಿದ್ದಾರೆ. ನಾವು ಜಿಲ್ಲಾ ಆಡಳಿತದೊಂದಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಂಪರ್ಕದಲ್ಲಿದ್ದೀವಿ, ಎಲ್ಲ ರೀತಿಯ ನೆರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಕಿಶ್ತ್ವಾರ ಸ್ಥಿತಿಗತಿ ಬಗ್ಗೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಜೊತೆನೂ ಮಾತುಕತೆ ನಡೆಸಿ ಅವ್ರಿಗೂ ಕೂಡ ಮಾಹಿತಿ ಕೊಟ್ಟಿದ್ದೀನಿ ಅಂತ ಜಮ್ಮು ಕಾಶ್ಮೀರ CM ಒಮರ್ ಅಬ್ದುಲ್ಲಾ ಹೇಳಿದ್ದಾರೆ. ಈ ನಡುವೆ ಜಮ್ಮು ಕಾಶ್ಮೀರದ BJP ಶಾಸಕ ಸುನಿಲ್ ಶರ್ಮಾ ಆಘಾತಕಾರಿ ಮಾಹಿತಿ ಕೊಟ್ಟಿದ್ದಾರೆ. ಕಿಶ್ತ್ವಾರದಲ್ಲಿ ಮೇಘ ಸ್ಫೋಟ ಆದಾಗ ಘಟನಾ ಸ್ಥಳದಲ್ಲಿ ಸುಮಾರು 1000ದಿಂದ 1200 ಜನರಿದ್ರು ಅಂತ ಹೇಳಿದ್ದಾರೆ. ಈಗ ನಾಪತ್ತೆಯಾಗಿರೋದು 200-250 ಜನ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಅದರ ನಡುವೆ ಸ್ಥಳೀಯ ಶಾಸಕರು ಹೇಳಿರೋದು 1000ದಿಂದ 1200 ಜನರಿದ್ರು ಅಂತ. ಹಾಗಾಗಿ ಸಾವು ನೋವಿನ ಬಗ್ಗೆ ಇದು ಎಲ್ಲಿ ಹೋಗಿ ಮುಟ್ಟುತ್ತೆ ಅಂತ ಹೇಳಿ ಭಾರಿ ಆತಂಕ ಮನೆ ಮಾಡಿದೆ.
ಸ್ನೇಹಿತರೆ, ಈ ಘಟನೆಯಾದ ಸ್ವಲ್ಪ ಹೊತ್ತಲ್ಲಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿರೋ ಕೆಲ ಪ್ರದೇಶಗಳಲ್ಲೂ ಕೂಡ ಭಾರಿ ಮಳೆಯಾಗಿದೆ. ಅಲ್ಲೂ ಹಠಾತ್ ಪ್ರವಾಹ ಉಂಟಾಗಿದೆ ಪಹಲ್ಗಾಮ್ನಲ್ಲೂ ಕೂಡ. ಸೊ ಅಲ್ಲೇನೇನು ಡ್ಯಾಮೇಜಸ್ ಆಗಿದೆ ಅನ್ನೋದ್ರು ಕೂಡ ಇನ್ನು ರಿಪೋರ್ಟ್ನ ನಾವು ವೇಟ್ ಮಾಡ್ತಿದ್ದೀವಿ, ಏನು ಅಲ್ಲಿಂದ ಮಾಹಿತಿ ಬರುತ್ತೆ ಅಂತ. ಅಲ್ಲಿಗೂ ಕೂಡ ಸೇನೆ ಮತ್ತು ರಕ್ಷಣಾ ತಂಡಗಳನ್ನ ಈಗ ನಿಯೋಜನೆ ಮಾಡಲಾಗಿದೆ. ಇನ್ನು ಕಣಿವೆಯ ಜನರಿಗೆ ಜಮ್ಮು ಕಾಶ್ಮೀರ ಸರ್ಕಾರ ಅಡ್ವೈಸರಿ ಜಾರಿ ಮಾಡಿದೆ. ಅಪಾಯಕಾರಿ ಸ್ಥಳಗಳಿಗೆ, ನೈಸರ್ಗಿಕವಾಗಿ ಸೂಕ್ಷ್ಮ ಸ್ಥಳಗಳಿಗೆ, ನದಿ ಪಾತ್ರಕ್ಕೆ ಹೋಗಬೇಡಿ. ಅಲ್ಲಿದ್ದರೆ ಸಹಾಯವಾಣಿಗೆ ಕಾಲ್ ಮಾಡಿ, ಅಲ್ಲಿಂದ ಸುರಕ್ಷಿತ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಸ್ನೇಹಿತರೆ, ಬ್ಯಾಕ್ ಟು ಬ್ಯಾಕ್ ಫ್ಲಾಶ್ ಫ್ಲಡ್ ಆಗ್ತಿದಾವೆ. ಸಡನ್ ಆಗಿ ಫ್ಲಡ್ ಕ್ರಿಯೇಟ್ ಆಗೋದು, ಪ್ರವಾಹ ಕ್ರಿಯೇಟ್ ಆಗೋದು. ಈಗೇನ್ ಮಾಹಿತಿ ಬರ್ತಾ ಇದೆ ಅಂತ ಹೇಳಿದ್ರೆ, ಜಮ್ಮು ಕಾಶ್ಮೀರದ ಸಾಸ್ಪೋಲ್ ಅನ್ನೋ ಪ್ರದೇಶದಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಫ್ಲಾಶ್ ಫ್ಲಡ್ ಆಗಿದೆ. ನೀವು ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ದೀರಾ, ಯಾವ ರೀತಿ ಗುಡ್ಡದಿಂದ ಪ್ರವಾಹದ ನೀರು, ಕೆಸರು, ಮಣ್ಣೆಲ್ಲ ಕೊಚ್ಕೊಂಡು ಬಂದು ರೋಡಿಗೆ ನುಗ್ತಾ ಇದೆ ಅಂತ ಹೇಳಿ. ರೋಡೇ ಬ್ಲಾಕ್ ಆಗಿ ಹೋಗಿದೆ. ಶ್ರೀನಗರ ಲೇಹ್ ಹೆದ್ದಾರಿಯನ್ನ ಈಗ ಬಂದ್ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಈ ರೀತಿ ಕಾಶ್ಮೀರದ ಅಲ್ಲಲ್ಲಿ ಇದ್ದಕ್ಕಿದ್ದ ಹಾಗೆ ಫ್ಲಾಶ್ ಫ್ಲಡ್ ಕ್ರಿಯೇಟ್ ಆಗಿ, ಸಡನ್ ಪ್ರವಾಹ ಕ್ರಿಯೇಟ್ ಆಗಿ, ಕೆಸರು, ಮಣ್ಣು, ಬಂಡೆ, ನೀರು ಎಲ್ಲ ನುಗ್ಗು ಬಂದು ರಸ್ತೆಗಳನ್ನ, ಊರುಗಳನ್ನ ಕೊಚ್ಕೊಂಡು ಹೋಗ್ತಿರೋ ಘಟನೆಗಳು ಆಗ್ತಾ ಇದಾವೆ. ಕೇವಲ ಕಾಶ್ಮೀರ ಮಾತ್ರ ಅಲ್ಲ, ಉತ್ತರ ಭಾರತದಲ್ಲೆಲ್ಲ ಇದೇ ರೀತಿ ಆಗ್ತಾ ಇದೆ. ವಿಶೇಷವಾಗಿ ಹಿಮಾಲಯ ಶ್ರೇಣಿಯಲ್ಲಿ, ಉತ್ತರಾಖಂಡ್ನಲ್ಲಿ, ಆಮೇಲೆ ಕಾಶ್ಮೀರದಲ್ಲಿ, ಆಮೇಲೆ ಹಿಮಾಚಲ ಪ್ರದೇಶ ಉದ್ದಕ್ಕೂ ಆ ಶ್ರೇಣಿಯಲ್ಲಿ, ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಇಂತಹ ಘಟನೆಗಳು ಆಗ್ತಾ ಇದ್ದಾವೆ. ಮನುಷ್ಯ ಪರ್ವತ ಶಿಖರಗಳಲ್ಲಿ ಅಲ್ಲಿ ಹೋಗಿ ನೆಲೆ ನಿಂತು ಆಮೇಲೆ ಆ ಭೂಪ್ರದೇಶಗಳನ್ನು ಚೇಂಜ್ ಮಾಡ್ತಾ ಬಂದ ಪರಿಣಾಮ, ಕನ್ಸ್ಟ್ರಕ್ಷನ್ಗಳು ಜಾಸ್ತಿ ಆಗ್ತಾ ಹೋದ ಪರಿಣಾಮ, ಅಲ್ಲಿನ ಪರಿಸರದ ಬ್ಯಾಲೆನ್ಸನ್ನು ಅಥವಾ ಬದಲಾಯಿಸ್ತಾ ಹೋದ ಪರಿಣಾಮ ಪದೇ ಪದೇ ಇಂಥ ಘಟನೆಗಳು ಆಗ್ತಾನೆ ಇದ್ದಾವೆ. ಅದರಿಂದ ಪೆಟ್ಟು ತಿಂತಿರೋದು ಕೂಡ ಮನುಷ್ಯನೇ. ನಾನು ಬೆಟ್ಟ ಕಡಿತೀನಿ, ಅಲ್ಲಿ ಹೋಗಿ ಲೆವೆಲ್ ಮಾಡ್ತೀನಿ, ಅಲ್ಲಿ ಮನೆ ಕಟ್ತೀನಿ. ಅಲ್ಲಿ ಹೋಗಿ ನಿಂತಾಗ ಅನಿಸಿರುತ್ತೆ, ಲೆವೆಲ್ ಮಾಡಿದ್ದೀನಿ ಬೆಟ್ಟವನ್ನು, ನಾನು ಮನೆ ಕಟ್ಟಿದ್ದೀನಿ, ಇಲ್ಲಿ ನಾನು ರೋಡ್ ಮಾಡಿದ್ದೀನಿ ಅಂತ ಅನಿಸ್ತಿರುತ್ತೆ. ಸ್ವಲ್ಪ ಝೂಮ್ ಔಟ್ ಮಾಡಿ ಮೇಲಿಂದ ನೋಡಿದಾಗ ಗೊತ್ತಾಗುತ್ತೆ, ನೊಣದ ಗಾತ್ರದಲ್ಲಿದ್ದೀವಿ ನಾವು. ನಮ್ಮ ಮನೆ ನಾವು ಲೆವೆಲ್ ಮಾಡಿರೋದು, ನಮ್ಮ ರೋಡು ಒಂದು ಗೆರೆ ಥರ ಇದೆ. ಪಕ್ಕದಲ್ಲಿರೋ ಬೆಟ್ಟ, ಕಣಿವೆಗಳು ವಿಶಾಲವಾಗಿದ್ದಾವೆ, ಪ್ರಕೃತಿ ದೊಡ್ಡದು ಅಂತ ಗೊತ್ತಾಗುತ್ತೆ. ಈಗ ದೃಶ್ಯಗಳಲ್ಲೂ ಕೂಡ ನೋಡಿ ಸ್ನೇಹಿತರೆ, ನೀವು ಹಿಂಗೆ ಇಳಿಜಾರಿರುತ್ತೆ. ಇಲ್ಲೊಂಚೂರು ಒಂದು ಸ್ವಲ್ಪ ಜಾಗ ಲೆವೆಲ್ ಮಾಡಿಕೊಂಡು ಪಟ್ಟಣಗಳನ್ನು, ಟೌನ್ಗಳನ್ನು ಮಾಡ್ಕೊಂಡಿರ್ತಾರೆ. ಆದರೆ ಝೂಮ್ ಔಟ್ ಮಾಡಿ ನೋಡಿದಾಗ ಆ ಕಡೆ ಈ ಕಡೆ ಎಲ್ಲ ಕಡೆ ಶ್ರೇಣಿ, ಪರ್ವತ ಶ್ರೇಣಿ. ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿಯಾಗಿ ಈ ಥರ ಸಡನ್ ಪ್ರವಾಹ ಸೃಷ್ಟಿಯಾಗಿ ನುಗ್ಗಿ ಬಂತು, ಕಲ್ಲು, ಮಣ್ಣು, ಬಂಡೆ, ನೀರಿನ ಫ್ಲ್ಯಾಶ್ ಫ್ಲಡ್ ಬಂತು ಅಂತ ಹೇಳಿದ್ರೆ, ಎದುರುಗಡೆ ಸಿಕ್ಕಿದ ಎಲ್ಲವನ್ನ ಕೊಚ್ಕೊಂಡು ಹೋಗುತ್ತೆ. ಎಲ್ಲವನ್ನ ಮತ್ತೆ ಪ್ರಕೃತಿ ಮುಂಚೆ ಹೇಗಿತ್ತು ಹಾಗೆ ಮನುಷ್ಯರನ್ನ ಅಲ್ಲಿಂದ ಖಾಲಿ ಮಾಡಿಬಿಡುತ್ತೆ. ಅಂಥ ಘಟನೆಗಳು ರಿಪೀಟೆಡ್ಲಿ ಉತ್ತರ ಭಾರತದಲ್ಲಿ ಆಗ್ತಾ ಇದ್ದಾವೆ. ನಮ್ಮ ಕರ್ನಾಟಕದಲ್ಲೂ ಕೂಡ, ಮಲೆನಾಡಿನಲ್ಲೂ ಕೂಡ ಇದೇ ಆಗ್ತಾ ಇದೆ. ಮುಂಚೆ ಅರಣ್ಯ ತುಂಬ ಚೆನ್ನಾಗಿದ್ದಾಗ ಗುಡ್ಡಗಳು ಈ ಲೆವೆಲಿಗೆ ಜರಿತಾ ಇರಲಿಲ್ಲ. ಆದರೆ ಈಗ ಅಗೇನ್ ಸೇಮ್, ಇಲ್ಲೂ ಕೂಡ ಅಷ್ಟೇ, ಮಾನವನ ಮಿತಿಮೀರಿದ ಚಟುವಟಿಕೆಯಿಂದ, ಅರಣ್ಯ ನಾಶದಿಂದ, ಪರಿಸರ ನಾಶದಿಂದ ಮಲೆನಾಡಿನಲ್ಲೂ ಕೂಡ ರಿಪೀಟೆಡ್ಲಿ ಇಂತಹ ಭಾರೀ ಪ್ರಮಾಣದ ಗುಡ್ಡ ಕುಸಿತ, ಮಣ್ಣು ಕುಸಿತು, ಇದೇ ಥರ ಎಲ್ಲ ಕೊಚ್ಕೊಂಡು ಹೋಗೋದು, ಇಂಥ ಘಟನೆಗಳು ಪದೇ ಪದೇ ಆಗ್ತಿವೆ. ಮಡಿಕೇರಿಲಾಗಿದ್ದು, ಚಿಕ್ಕಮಗಳೂರಲ್ಲಾಗಿದ್ದು ಅದೆಲ್ಲ ಇನ್ನೂ ಕೂಡ ನಮಗೆ ನೆನಪಿದೆ. ಅಷ್ಟು ದೊಡ್ಡದು ಈಗ ಆಗಿಲ್ಲದೆ ಇರ್ಬೋದು, ಬಟ್ ಚಿಕ್ಕ ಚಿಕ್ಕ ಇಂಥ ಗುಡ್ಡ ಕುಸಿತದ ಘಟನೆಗಳು ಮಲೆನಾಡಲ್ಲಿ ಪ್ರತಿ ವರ್ಷ ಇತ್ತೀಚೆಗೆ ಜಾಸ್ತಿ ಆಗಿವೆ. ಆ ಭಾಗದಲ್ಲಿ ಇರೋರು ಕೇಳಿದ್ರೆ ಹೇಳ್ತಾರೆ ಇದನ್ನ. ಹಾಗಾಗಿ ಪ್ರಕೃತಿಯ ಆಟದ ಮುಂದೆ ಮನುಷ್ಯ ಏನು ಇಲ್ಲ ಅನ್ನೋದು ಮತ್ತೆ 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 ಪ್ರಕೃತಿ ನಮಗೆ ಸಾರಿ ಸಾರಿ ಹೇಳ್ತಾ ಇದೆ. ನೋಡೋಣ ಸ್ನೇಹಿತರೆ, ಕಿಶ್ತ್ವಾರ್ನ ಘಟನೆಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ರೂ ಕೂಡ ನಾವು ನಿಮಗೆ ಫುಲ್ ನ್ಯೂಸ್ನಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.